ಹಾಯ್ ಎಲ್ಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ರೀ. ನಾವು ಆರಾಮದೇವಿ ನೋಡ್ರಿ. ನಿನ್ನಿದು ಫಸ್ಟಿಗೆ ಒಂದು ವಿಡಿಯೋ ಹಾಕಿದ್ನಲ್ರಿ, ಶೋಭಾ ಸಂಸಾರದ ಕತೆ ಒಳಗೆ ಏನಾಗೈತಿ ಅಂದ್ರೆ ವಾಯ್ಸ್ ಇದನ್ನು ವಿಡಿಯೋ ಎಡಿಟ್ ಮಾಡೋ ಮುಂದೆ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಾನ್ರಿ. ಹಾಗಾಗಿ ವಾಯ್ಸ್ ಬಂದಿದ್ದಿಲ್ಲ. ಹಾಗಾಗಿ ಮತ್ತೆ ಅದನ್ನ ಅನ್ಲಿಸ್ಟೆಡ್ ಇಟ್ಟು ಮತ್ತೊಮ್ಮೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನಿ ಇವತ್ತು ಬೆಳಗ್ಗೆ. ಭಾಳ ಜನ ವಿಡಿಯೋ ನೋಡೇ ಇಲ್ಲ, ದಯಮಾಡಿ ಕೇಳ್ಕೊತೇನೆ ರೀ. ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಏನಿಲ್ಲರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಹೈಪ್ ಬಟನ್ ಐತಲ್ರಿ, ಅದನ್ನು ಪ್ರೆಸ್ ಮಾಡಿ. ಆದಷ್ಟು ನಮಗೆ ಭಾಳ ಜನ ಹೈಪ್ ಮಾಡಿರಿ ಅಂತ ಕೇಳ್ಕೊತೇನೆ ರೀ. ಭಾಳ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಾತ್ತೀರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಲ್ಲ, ಮತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೇನೆ ರೀ. ವಿಡಿಯೋಸ್ ಇಷ್ಟ ಆಗಕತ್ತೈತಿ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಲಘುನೇ ಇದ್ದಿದ್ದೆ, ರೊಟ್ಟಿ ಅದನ್ನ ಮಾಡೋಣ ಅಂದ್ರೆ ಇನ್ನೆಷ್ಟು ಹಾಕೊಂಡು ಕಂಡಾಬಿಟ್ಟು ರೊಟ್ಟಿ ಉಳ್ದವು. ಸುಮ್ಮನೆ ಮತ್ತು ಬಿಸಿವು ಮಾಡಿದ್ನಿ ಅಂದ್ರೆ ಇವು ಹಂಗೆ ಉಳ್ಕೊಂಡ್ಬಿಡ್ತಾವೆ ರೊಟ್ಟಿ. ಮತ್ತು ಅದಕ್ಕೂ ಬೈತಾರೆ ಹತ್ತಿಯರು, ಮಾಡಿ ಕೆಡಿಸ್ತಿದ್ದಿ ರೊಟ್ಟಿನ ಅಂತಂದು. ಅದಕ್ಕೆ ಚೋಳಕಾಯಿ ಪಲ್ಯ ಅದನ್ನ ಮಾಡೇನಿ. ರೊಟ್ಟಿ ತಿಂದು ಹೊಲಕ್ಕೆ ಹೋಗೋರು ಮತ್ತು ಸಂಜೆ ಮುಂದೆ ಮುದ್ದಿ ಮಾಡಕ್ಕೆ ಬರ್ತದೆ. ಬಿಸಿವು ಚಾಕದ್ನ ಇಟ್ಟೇನಿ. ಇವು ಕಂಡಾಬಿಟ್ಟು ಕೆಲಸ ಕುಂತಾವು ಮಾಡವು. ಅಷ್ಟು ಧೂಳ ಅದನ್ನ ಅನ್ಬೇಕು. ಇಷ್ಟ ಹಾಕೊಂಡು ಧೂಳ ತುಂಬ್ಕೊಂಡ್ಬಿಟ್ಟೈತಿ. 4 ದಿವಸ ಬಿಡಂಗಿಲ್ಲ, ಧೂಳ ಮನೆಗೆ ಎದ್ದು ಬಿಡ್ತೈತಿ. ಈಕಿದೇ ನೀನು ಅಡಿಗೆ ಆತು ಇಲ್ಲೋ ಇವ್ವ, ಇದ್ರ ಕೈಯಾಗ ನನಗಂತೂ ಸಾಕು ಬೇಕಾಗೋಯ್ತು ನೋಡಿ. ಇನ್ನು 1 ಕಪ್ ಚಾ ಕಣಕ್ ಆಗೋಲ್ದು ನೋಡಿ ನನಗೆ. ಏ ಶೋಭಿ ಅತ್ತಿಯರು ಕೂಗಾಕತ್ತಾರ. ಆತ್ರಿ ಅತ್ತಿಯರ, ಇನ್ನೇನು ಸೋಸ್ಬೇಕಾಟಾರಿ, ಇದು ಕುದಿಯಾಕತ್ತಿತ್ರಿ. ಇನ್ನು ಅಯ್ಯೋ ಬರೀ ಒಂದು ಪಲ್ಯ ಒಂದು ಮಾಡಿ ಸಿಟ್ಟು ಕುಂತು ಬಿಟ್ಟಿದೆಯಲ್ಲ. ಚಾ ಕುದಿಸ್ಕೊಂತ ಸಾಕು ತೆಗಿ ಏಟಂತ ಕುದಿಸ್ತಿದ್ದಿ ಅದನ್ನ ಚಾನ. ಅತ್ತಿಯರ ಇದು ರೊಟ್ಟಿ ಅವು ಭಾಳ ಇದ್ವು ರೀ ಅತ್ತಿಯರ. ಹಾಗಾಗಿ ಪಲ್ಯದ್ದು ಮಾಡಿದ್ನಿ ರೀ ಅತ್ತಿಯರ. ಮತ್ತು ಮಾಡಿದ್ವಿ ಅಂದ್ರೆ ಮತ್ತೆ ಬಿಸಿವು ಮಾಡಿದ್ನಿ ಅಂದ್ರೆ ಅವಂಗ ಉಳ್ಕೊಂಡ್ಬಿಡ್ತಾವು ಅಂತಂದು ಏನಾರ ಒಂದು ಹೇಳಿ ಅದಕ್ಕೊಂದು ಮಾತು ಹಂಗೆ ತಯಾರನ್ನ ಇಟ್ಕೊಂಡಿರ್ತಾಳ. ರೊಟ್ಟಿನ ಈಗ ಬಿಸಿವು ಅದು ನನ್ನ ಮಗ ಬಸುವ ಏನೋ ಕೆಲಸ ಐತಂತ ಪ್ಯಾಟ್ಯಾಗ ಹೊಂಟಾನ್ ಬೇನನ. ಮತ್ತು ನಾಷ್ಟಾಕ ಏನಾರ ಮಾಡ್ಯಾರ ಇಲ್ಲ, 1 ಕಪ್ ಚಾನಾರ ತೊಗೊಂಬ, ಚಾ ಕುಡ್ದು ಹೋಗ, ನೀ ನಾಷ್ಟ ಅಲ್ಲೇ ಏನಾರ ಮಾಡ್ತೀನಿ ಅಂದ. ಇಲ್ಲಿ ತಡಿಯಪ್ಪ ಬಿಸಿಯವ್ ರೊಟ್ಟಿ ಹಾಕಕತ್ತಾಳ, ತಿಂದು ಹೋಗುವಂತೆ ಅಂತ ತಡದು ನಿಂದಿರ್ಸೇನಿ ಹುಡುಗನ್ನ. ಬಿಸಿಯವ್ ರೊಟ್ಟಿ ಇರ್ಲಿಕ್ಕಿ ತಂಗ್ಳು ರೊಟ್ಟಿನ ಬುಟ್ಟ್ಯಾಗ ತುಂಬಿ ನೀ ಕುಂತ ಒಂದು ಪಲ್ಯ ಒಂದು ಹಾನ್ಸಿಟ್ಟು ಇನ್ನು ಚಾನು ಕುದಿಸ್ತಾಳ ಅದನ್ನ ಹಂಗ ಹತ್ತೆಗೆ ಹೋಗಂಗದ. ಯವ್ವ ಬೇ ನನಗೆ ಹೊತ್ತಕತ್ತ ಬೇ ಚಾನರ್ ತಗೊಂಬಾ ಅಂತ ನೀ ಹೋದಕ್ಕೆ ಹಂಗ ಹೋದಿ ನೋಡು ಒಳಗ. ಅತ್ತಿಯರ ಚಾ ಒಂದು ಸೋಸ್ಕೊಂಡ್ ಬರ್ತಂತಡ್ರಿ. ಏಯಪ್ಪ ಬಂದೆ ಚಾ ಒಂದು ಲಗು ಸೋಸ. ಸೇವ್ ರೊಟ್ಟಿ ಮಾಡಾಕತ್ತಾಳ ಅಂತ ತಿಳ್ಕೊಂಡ ನಾನು ನಸಿಗ್ನೇನೆ ಇದ್ದಾಳ ನೋಡಿ. ಏನ್ ಮಾಡಿ ಬಕ್ಬರ್ಲಿ ಬಿದ್ದಾಳ. ಸೋಸ್ ಕೊಡ್ತೇನ್ರಿ ಅತ್ತಿಯರ. ಬಿಸಿವು ರೊಟ್ಟಿ ಮತ್ ಮಾಡಿದ್ರಿ ಹಂಗ ಉಳ್ಕೊಂತು ಅಂತಂದು ಬೈತೀರಿ ಅಂತಂದು ಚಾಕದ್ ನೀಟ್ ಪಲ್ಯ ಅದನ್ನ ಮಾಡಿದ್ನಿ ರೀ ಅತ್ತಿಯರ. ಇವು ಖಾಲಿ ಆದ್ಮೇಲೆ ಮತ್ ಮಾಡೋಕ್ ಬರ್ತೈತಿ ಅಂತಂದು. ಏನಂದನಿ ಅಂತಂದು ಕಣ್ಣೀರ್ ಹಾಕೊಂತ ಕುಂತಿದಿ? ಏನಂದ ನಿನಗ್ ನಾ ಅಂತದ? ಏನಾರ ಹೇಳಿ ಕಣ್ಣಾಗ ಹಂಗ ದಳ 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 ಉದುರಿಸ್ತಾಳ ಹಂಗ ನೀರ್. ಮನಿಯನ್ನ ಸರ್ವನಾಶ ಹೋಗ್ಬೇಕಲ್ಲ ನಮ್ದು ಒಟ್ಟು. ಅದನ್ನ ಮಕ ನೆಟ್ಟಗ್ ಮಾಡ್ಕೋ ಸಾಕು. ನಿನ್ನ ಮಕ ನೋಡಕ್ ಆಗೋಲ್ದು ಬೆಳಕ್ ಕರೆತ್ಲೆ ನನಗ. ಆತ್ರಿ ಅತ್ತಿಯರ ಸೋಸ್ಕೊಂಡ್ ಬರ್ತಂತ ತಗೋರಿ. ಯವ್ವ ಬೇ ಇನ್ನೂ ಚಾನು ಆಗಿಲ್ಲ ಏನು? ಆತಪ್ಪ ತಗೊಂಡ್ ಬರೋಣ ಅಂತನ ಬಂದೆ. ಆಕಿ ರೊಟ್ಟಿ ಮಾಡೇ ಇಲ್ಲ ಅಂತ, ನಾಷ್ಟ ಅಲ್ಲೇ ಇಲ್ಲ ಏನಾರ ತಿಂತೀಯನ ನೋಡಪ್ಪ. ಏನು ರೊಟ್ಟಿ ಮಾಡ್ಯಾಳ ಅಂತ ಅನ್ಕೊಂಡು ನಿನ್ನ ತಡದ್ನೇಪ್ಪ ನಾನು. ತಡಿ ಚಾದ್ನ ತಂದೆ ಸೋಸ್ಕೊಂಡ್ ಬಂದ್ ನಡಿಯಪ್ಪ. ಜಳ ಒಂದು ಹೊಡಿತೈತಿ ಇಲ್ಲಿ, ಅಲ್ಲೇ ನಡಿ ಮುಂದೆ ಬಂದು ನಡ್ಮನ್ಯಾಗ. ಕೆಲ್ಸ ಐತಿ ಅಂತ ಹೇಳಿ ನೀ ತಿಂದೋಗಂತಿ ಅಂತಂದು ಪುರ್ಸತ್ತಿಲ್ಲಂಗೆ ಮಾಡಿದಿ. ಯವ್ವ ಚಾನ ಕೊಡು ಸಾಕು ನನಗೆ. ಆಟ ನಾ ಅಲ್ಲಿ ಏನಾರು ನಾಷ್ಟ ಮಾಡ್ಕೊಂತಾನಂತ. ಲಗು ತಗೊಂಬ ಕುಂತಿ ಮತ್ತೆ 3 ತಾಸು ಮಾಡ್ಕೊಂತ. ಏನು ಅನ್ನಂಗಿಲ್ಲ, ಅನ್ಭವಿಸೋದ. ಗಂಡ ಒಂದು ಈಟರ ಹೆಂಡತಿ ಪರವಾಗಿ ಮಾತಾಡೋದಿಲ್ಲ, ಏನಿಲ್ಲ. ಮೈದನ ಕೈಯಾಗ ಅನ್ಸ್ಕೊಳ್ಳೋದ, ಅತ್ತಿ ಕೈಯಾಗ ಅನ್ಸ್ಕೊಳ್ಳೋದ. ಯವ್ವ ಬಿಸಿ 1-4 ರೊಟ್ಟಿ ಕೇಳಿ ಹಾಕ್ತಾನೆ. ಮತ್ತು ಮಧ್ಯಾಹ್ನ ಹೊತ್ನ್ಯಾಗ ಮತ್ತು ಹಲ್ಲಿಗೆ ಬರಂಗಿಲ್ಲ ಅಂತಂದು ಅದಕ್ಕೂ ಮತ್ತೆ ಹಚ್ಚಿರಿ ಅಂತಂದು ಬಯಾಕ ಚಲೋ ಮಾಡ್ತಾಳ. ಮತ್ತೆ ಕೇಳ್ತಾನೆ ಇವರು ಏನು ಇವನ ತಿಂತಾರೆ ಏನು ಬಿಸಿ ಹಾಕ್ಲಿ ಅಂತಂದು. ಬಸವ ಚಾ ಕುಡ್ದೇನಪ್ಪ? ಹ್ಞೂ ಬೇವ ಚಾ ಕುಡ್ದಾನಿ. ನಾ ಹೋಗ್ಬರ್ತಾನೆ ತಗೋ. ಮತ್ತೆ ನಂದೊಂದಿಟ್ಟು ಕೆಲಸ ಐತೆವ, ಹೊತ್ತಾದ್ರೂ ಆಗ್ಬೋದು, ಸಂಜಿಕೆಗೆ ಆಗ್ಬೋದು.
ನನ್ನೇನು ಮತ್ತೆ ಕಾಯ್ಕೊಂತ ಕುಂದ್ರಾಕ್ ಹೋಗ್ಬೇಡ. ಉಣ್ಣೋದು ಬಿಟ್ಟು ನೀವು ಉಂಡು ಇರು ಏನು, ಮತ್ತೆ ನಾನು ಕಾಯ್ಕೊಂತ ಕುಂದ್ರಾಕ್ ಹೋಗ್ಬೇಡ. ಹೌದೇನಪ್ಪ, ಎದ್ರ ಸಲುವಾಗಿ ಹೊಂಟಿದ್ದಿ ಪ್ಯಾಟ್ಯಾಗ ಬಸವ? ಏನಿಲ್ಲ ಬೇ, ನನ್ನ ಗೆಳೆಯ ಏನೋ ಒಂದು ಆಫೀಸ್ ತೆಗಿಯಾಕತ್ತಾನ. ಮತ್ತು ಅವನು ನಾನು ಇಬ್ರು ಕೂಡಿಯ ಮಾಡೋಣ ಅಂತ ಹೇಳಾಕತ್ತಾನವ. ಒಂದಿಟ್ಟು ರೊಕ್ಕ ಅದು ಬೇಕಾಕತಿ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೊಂಟಾನ ಬೇ. ನೋಡೋಣ ಏನು ಬೇಕಾಕತಿ, ಎಷ್ಟು ರೊಕ್ಕ ಹಾಕೋದಕತಿ ಏನು ಅಂತಂದು ವಿಚಾರಿಸ್ಕೊಂಡು ಬರ್ತಾನೆ ಬೇ. ಮತ್ತು ನೋಡೋಣ ಮತ್ತು ಮಾಡ್ಕೊಳಕ್ಕೆ ಬರ್ತೈತೆ ಬೇ. ಏನು ಮಂದಿ ಕೈಯಾಗ ದುಡಿಯೋದು ಏನು ನಮ್ದು ಅಂತಂದು ಸ್ವಂತ ದುಡಿಮೆ ಮಾಡ್ಕೊಂಡ್ರೆ ಚಲೋ ಅಂತ ನನಗೆ. ಹೌದೇಪ್ಪ, ಮುಂಚೆನ ಹೇಳ್ಬೇಕಿಲ್ಲ ನೀನು, ಗೊತ್ತಿದ್ರಿ ಬಿಡು. ಮತ್ತೆ ಹೌದೇನ? ಹೌದಪ್ಪ, ಈ ಮಂದಿ ಕೈಯಾಗ ಇನ್ನೇನು ದುಡಿತೀವಿ? ನಿಮ್ಮ ಅಣ್ಣನು ಮತ್ತೆ ಓದಲಿಲ್ಲ ಮಾಡಲಿಲ್ಲ ನೋಡು, ಹೊಲ ಅದನ್ನು ಮಾಡ್ಕೊಂತ ಕುಂತ. ನೀನೊಬ್ಬನಾರ ಒಂದಿಟ್ಟು ಹೊರಗೆ ಪ್ಯಾಟ್ಯಾಗ ದುಡಿಮೆನಾರ ಮಾಡಿ ನಿಮ್ಮಪ್ಪನ ಹೆಸರು ಒಂದಿಟ್ಟು ಉಳಿಸಪ್ಪ. ಏನು ಚಲೋ ನಂಗೆ. ಹೌದಪ್ಪ ಮಗ ಅಂತಂದು ಸೈ ಅನ್ಬೇಕು ನೋಡು ಮಂದಿ, 4 ಮಂದಿ ಹಂಗೆ ದುಡಿಮೆ ಮಾಡಿ ಚಲೋ ನಂಗೆ 4 ಮಂದಿ ಅಂತೇಳಿ ಸೈ ಅನ್ಸ್ಕೊಂಡಂಗೆ ಇರಪ್ಪ ನೀನು. ನೋಡು ಪ್ಯಾಟ್ಯಾಗ ದುಡಿಮೆ ಮಾಡಾಕತ್ತಿ, ನಿನಗೆ ಹೆಣ್ಣು ಕೊಡ್ಲಿಲ್ಲ ಅಂತಾರೆ ಯಾರದಾರ? ನಾ ಮುಂದೆ ತಾ ಮುಂದೆ ಅಂದು ಬರ್ತಾರೆ ನೋಡು ಹೆಣ್ಣು ಕೊಡಾಕ. ಏನು ಹಂಗಂಗಿಲ್ಲ ಬೇ. ಈಗ ಮಾಡ್ತೇವಿ ಅಂದ್ರೆ ರೊಕ್ಕ ಬೇಕಾಕತ್ತಿ. ಈಗ ಮತ್ತು ಅಣ್ಣನ ಹತ್ರ ಒಂದಿಟ್ಟು ಮಾತಾಡು, ಎಷ್ಟು ಏನು ಅಂತಂದು ಹೇಳ್ತೇನೆ. ಸದ್ಯಕ್ಕಂತೂ ಒಂದು 2 ಲಕ್ಷ ಬೇಕು ಬೇ. ಮತ್ತು ಏನು ಹೆಸರಿಗೆ ಮಾಡ್ಕೊಳ್ಳೋದು, ಕಾಗದ ಪತ್ರ ಅವು ಮಾಡಿಸೋವು ಇರ್ತಾವ. ಹಾಗಾಗಿ ಬೇಕಾಕತ್ತಿ. ನೋಡು ಮತ್ತು ಅಣ್ಣನಂತೇಳಿ ಒಂದಿಟ್ಟು ಮಾತಾಡಿ ರೊಕ್ಕಕ್ಕದು ತಯಾರು ಮಾಡು ಅಂತ ಹೇಳು. ಹೇಳ್ತಾನೆ ತಗೋ. ಪ್ಯಾಟ್ಯಾಗ ದುಡಿಮೆ ಮಾಡ್ತಿ ಅಂದ್ರೆ ಅವ್ನು ಯಾಕೆ ಬೇಡ ಅಂತಾನೆ, ರೊಕ್ಕ ಕೊಡಲ್ಲ ಅಂತಾನೆ. ನಾ ಹೇಳಿ ಕೊಡಿಸ್ತಾನೆ, ಸುಮ್ಮನೆ ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಅದೇನೇನೈತಿ ಎಂತೆಂತ ಹೆಂಗೆ ಮಾಡೋದು ಎಲ್ಲ ತಿಳ್ಕೊಂಬ. ಹ್ಞೂ ಬೇ. ಮತ್ತು ನನಗೆ ಮತ್ತು ಮಾಡೋ ಮುಂದೆ ಹಂಗೆ ಹಿಂಗೆ ಅಂತಂದು ಅಡ್ಡಗಾಲ ಹಾಕಂಗಿಲ್ಲ ನೋಡು. ಅಣ್ಣ ಮುಂಚಾಗ ಹೇಳಾಕತ್ತಾನೆ, ನೀನ ಹೇಳಿ ಇಟ್ಕೊ ಅಣ್ಣಗೆ. ಒಟ್ಟು ನಾ ಯಾವಾಗ ಕೇಳ್ತಾನೆ ಅವಾಗ ಒಟ್ಟು ರೊಕ್ಕದ್ದು ತಯಾರು ಮಾಡಿ ಇಟ್ಕೊ ಅನ್ನ. ಈಗ ಏನು ಬೇಡ ನನ್ನ ಎಂತೆಲ್ಲ ಅದಾವ ಈಗ ಖರ್ಚಿಗೆ ಹೋಗ್ಬರಕ್ಕೆ ಗಾಡಿಗೆ. ಅದಕ್ಕೆ ನಾ ಬರ್ತಾನೆ ತೊಗೊಳ್ಬೇ ಹಂಗಾರ. ಹ್ಞೂ ಯಪ್ಪ, ಹೋಗ, ಒಳ್ಳೇದಾಗ್ಬೇಪ್ಪ. ನನ್ನ ಮಗ ಪ್ಯಾಟ್ಯಾಗ ದುಡಿಮೆ ಮಾಡ್ತೈತಿ ಅಂದ್ರೆ ಹಂಗ ದೊಡ್ಡ ಶ್ರೀಮಂತ ಮನೆ ಹುಡುಗಿನ ಹಿಡಿತೇನೆ ನಾನು. ಜಗ್ಗಟ್ಟು ಕೊಟ್ಟು ಮನ್ಯಾಗ ಕೇಳಂಗ ಇರ್ಬೇಕು, ಜಗ್ಗಟ್ಟು ವರದಕ್ಷಿಣೆ ಕೊಡಂಗ ಇರ್ಬೇಕು ಅಂತ ಹುಡುಗಿ ಹುಡುಕ್ತಾನೆ. ಮುದೇವಿ ಇದು ಬಂದು ಹೊಕ್ಕರ್ಸ್ಕೊಂಡೈತಿ ನಮ್ಮ ಮನೆಗೆ. ಬಡತನ ಹತ್ತಿ ಹೊಡ್ಯಾಕತ್ತೈತಿ ನೋಡಿ ನಮಗಂತ್ರ. ಇವ್ರಂತರೂ ಬೇಗ ಬರೋದೇ ಇಲ್ಲ, ಹೇಳಿದ್ದ ಟೈಮ್ಗಿಂತ ಸ್ವಲ್ಪ ಲೇಟ್ ಆಗಾದ್ರೂ ಬಂದ್ಬಿಡ್ತಾರೆ ನೋಡಿ. ಎಲ್ಲೂ ಕಾಣ್ತಾನೆ ಇಲ್ಲ ಇವರು. ನಾನು ಮನೆಗೆ ಬೇಗ ಹೋಗ್ಬೇಕು, ಅಂಗಡಿಗೆ ಹೋಗ್ತೀನಿ ಅಂತಂದು ಹೇಳಿ ಬಂದೀನಿ. ಬರ್ತೀನಿ ಇರು ಅಂತಂದು ಹೇಳಿದಾರ, ಇನ್ನೂ ಬಂದಿಲ್ಲ ನೋಡು. ಅಯ್ಯೋ ಬಂದು ಕಾಯ್ಕೊಂತ ನಿಂತಾಳ ಏನು? ಕಾವ್ಯ ಬಂದ್ರ ಏನ? ಕಾವ್ಯ ಭಾಳ ಹೊತ್ತಾಯ್ತೇನು ಬಂದು? ಮತ್ತೆ ನಾನು ಬಂದು ತುಂಬ ಹೊತ್ತಾಯ್ತು. ಯಾವಾಗಲೂ ಪ್ರೀತಿ ಮಾಡೋರ್ಲೆ ಹುಡುಗರು ಬಂದು ಕಾಯ್ಕೊಂತ ಕುಂದಿರ್ತಾರ, ಹುಡುಗಿರು ಲೇಟಾಗಿ ಬರ್ತಾರೆ. ಇದು ಉಲ್ಟಾ ಆಗೈತಿ. ನಾನ ಬಂದು ಪ್ರತಿ ಸರಿ ಕಾಯೋದಾಗೈತಿ, ನೀವು ಆರಾಮ್ ಬರ್ತೀರಿ. ಏನು ಮಾಡೋದು ಮುದ್ದು, ಮನೇಲಿ ಎಲ್ಲರೂ ಕಣ್ ತಪ್ಪಿಸಿ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಇದೆಲ್ಲ, ಆಮೇಲೆ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ. ಇದೇ ಹೇಳ್ಕೊಂತ ಬಂದ್ರಿ. 2 ತಿಂಗಳಾಯ್ತು ಮನೇಲಿ ಹೇಳೋಣ ಮದುವೆ ಆಗೋಣ ಅಂತಂದು. ಇನ್ನು ಯಾವಾಗ ಆಗ್ತಿರೋ ಏನು. ನಮ್ಮ ಮನೇಲಿ ನೋಡಿದ್ರೆ ಬೇರೆ ಕಡೆ ಹುಡುಗನ ಹುಡುಕ್ತೀನಿ ಅಂತಂದು ಅಂತ ಅದಾರ ನಮ್ಮಪ್ಪ. ಏನಾಗ್ತದೆ ಏನು, ನನಗೆ ನಿಮ್ಮ ಬಿಟ್ಟು ಇರೋ ಅಂಥ ಶಕ್ತಿ ಇಲ್ಲ. ಏನೂ ಆಗಲ್ಲ, ಸುಮ್ಮನಿರು, ಏನು ಯೋಚನೆ ಮಾಡಬೇಡ. ನಮ್ಮ ಅವನಂತಲೇ ಮಾತಾಡೋಣ ಅಂತ ಅಂದ್ಕೊಂಡಿನಿ. ಸ್ವಲ್ಪ ದುಡ್ಡಿಂದ ಅಡ್ಜಸ್ಟ್ ಮಾಡ್ಕೊಳಕತ್ತೀನಿ ಈಗ. ಮತ್ತು ಬ್ಯಾಡ ಮನ್ಯಾಗ ಅಂದ್ರೆ ಹೊರಗೆ ಹೋದ್ರೆ ಜೀವನ ಮಾಡೋಕೆ ನಮಗೆ ದುಡ್ಡು ಬೇಕಿಲ್ಲ. ಹಾಗಾಗಿ ಅಲ್ರಿ, ಮನ್ಯಾಗ ಅಷ್ಟುಕೊಂಡು ನಿಮ್ದು ಆಸ್ತಿ ಐತಿ, ಹೊಲ ಮನೆ ಐತಿ, ಮನ್ಯಾಗ ಇಟ್ಕೊಳ್ಳಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗತ್ರಿ? ಹೊರಗೆ ಹೋಗಿ ಜೀವನ ಮಾಡೋಕ್ಕಾಗತ್ತೇನ ನಮ್ಗೆ? ಅದೇ ಏನಾಗುತ್ತೆ ಏನೋ. ನನಗೂ ಮನೆ ಬಿಟ್ಟು ಹೊರಗೆ ಹೋಗೋಕೆ ಇಷ್ಟ ಇಲ್ಲ. ಅದೇ ಏನಾದರೂ ಬಿಸ್ನೆಸ್ ಮಾಡಾಕತ್ತೀನಿ ಅಂತಂದು ಹೇಳಿ ನಾವೂಗ ಒಂದು ಸ್ವಲ್ಪ ದುಡ್ಡು ಬೇಕು ಅಂತ ಕೇಳೀನಿ. ನೋಡೋಣ, ಅಣ್ಣ ಕೊಟ್ಟ ಅಂದ್ರೆ ಮನೇಲಿ ಇಟ್ಕೊಂಡ್ರೆ ಸರಿ, ಏನಾದರೂ ಬಿಸ್ನೆಸ್ ಮಾಡಿ ಚೆನ್ನಾಗಿ ಜೀವನ ಮಾಡ್ಬೋದು. ಮನೇಲಿ ಇಟ್ಕೊಳ್ಳಲ್ಲ ಅಂದ್ರೆ ನೋಡೋಣ ಏನಾಕತ್ತ ಏನೋ. ನಾವು ಮನೇಲಿ ಎಲ್ಲರ ಜೊತೆ ಇದ್ರೇ ಚೆನ್ನಾಗ್ರಿ. ಹೊರಗೆ ಹೋಗಿ ಈಗಿನ ಕಾಲದಾಗ ಜೀವನ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ನೋಡೋಣ. ಸರಿ ತಗೊಳ್ರಿ, ನಾನು ಹೋಗ್ಬೇಕು ಮನೆಗೆ, ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಬನ್ನಿ. ಭಾಳ ಹೊತ್ತಾಯ್ತು ನಾನು ಬಂದು. ಮತ್ತೆ ಸಿಗ್ತೀನಿ ತಗೋರಿ. ಇಷ್ಟು ಬೇಗ ಹೋಗ್ತೀನಿ ಅಂತೀಯಾ? ಇಲ್ಲ ನಾನು ಹೋಗ್ಬೇಕು. ಮತ್ತೆ ಸಿಗ್ತೀನಿ ತಗೋರಿ, ಬರ್ತೀನಿ. ಏ ಕಾವ್ಯ ಶಟ್, ಇಷ್ಟು ಬೇಗ ಇಷ್ಟು ಅವಸರದಿಂದ ಹೋಗ್ಬಿಟ್ಲು. ಮನೇಲಿ ಅವನಂತಲೇ
ಮಾತಾಡಿ ಏನು ಅನ್ನೋದು ಬಗೆಹರಿಸ್ಕೋಬೇಕು. ನೋಡಿದ್ರಲ್ರಿ ಇವತ್ತಿನ ಕತೆ ನಿಮ್ಗೆ ಹೆಂಗೆ ಅನ್ನಿಸ್ತು? ಕತೆ ಇಷ್ಟ ಆಗೈತೆ ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಮುಂದುವರ್ಸ್ಕೊಂಡು ಹೋಗ್ತೀನಿ. ಇವತ್ತಿನ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕತೆಯೊಂದಿಗೆ ನಿಮ್ಮ ಭೇಟಿ.